ಕಣ್ಣುಗಳನ್ನು ಧನಲಕ್ಷ್ಮಿ, ಇಬ್ಬರು ಮಾತನಾಡ್ತಾ ಒಟ್ಟಿಗೆ ಹೋಗೋಣ ನಡೆ. ಬನ್ನಿ ಹೋಗೋಣ. ಕಿರಣದ ಕ್ರಾಂತಿಯಂತೆ ಕಣ್ಣುಗೊಳಿಸುತ್ತಿರುವ ನನ್ನ ಕರ್ಮದ ಕಾರು ಸ್ಥಾನದಿಂದ ಕಾರ್ಗಿತ್ತಿನಲ್ಲಿ ಕಮರಿಸಿ ಕೈಲಾಸದ ಯಾತ್ರೆಗೆ ಇದೇ ಈ ಧನರಾಜನ ಕಾರ್ಯವೈಖರ್ಯ. ರತ್ನ ರತ್ನ ಸೀರೆಯ ಸೆರಗಿನಲ್ಲಿ ಬಚ್ಚಿ ಇಟ್ಟ ಆ ನಿನ್ನ ಸೌಂದರ್ಯದ ಸಿರಿ ನನ್ನ ಮನಸ್ಸಿನ ಸಾಮ್ರಾಜ್ಯದಲ್ಲಿ ಸೂಚಿಕದಂತೆ ಒಂದೇ ಸಮನ ಸೆಳೆಯುತ್ತೀನಿ ನಿನ್ನ ಶೀಲ ಸವಿಯಂದು. ಅದಕ್ಕೆ ಹೊಂಚು ಹಾಕಿ ಸಂಚು ರೂಪಿಸಿ ಆದಷ್ಟು ಬೇಗ ಬಂದೇ ಬರುತ್ತಾರೆ ಈ ಧನರಾಜ್. ಇದಕ್ಕೆ ಆದಿಶೇಷನೇ ಅಡ್ಡಿಪಡಿಸಿದರು. ನನ್ನ ಗುರಿ ಸಾಧಿಸುತ್ತಿದೆ. ಈ ಮಾತು ಶತಸಿದ್ಧ.
ಅವನ ಈ ಆಳದ ಕ್ವಾನ ಯಾರ ಎಮ್ಮಿ ಬೆನ್ನ ತೋಡೋದ ಏನು ಅಲ್ರಿ ಉರಿಪಿ ಗೆದ್ದ ಎಳೆ ಎಮ್ಮಿಕರ್ ನೋಡಿದ್ರಂದ್ರ ಟನ್ 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 ಜಿಕ್ಕ ಅಂತ ಹೊಂಟೈತ್ರಿ. ಹಿಂಗಾಗಿ ನನ್ನ ಕ್ವಾಣ ಸಲುವಾಗಿ ಸಾಕಾಗೋಗೈತ್ ನನಗ. ಇವತ್ತ ಯಾರ ಬಂದ್ರಂದ್ರ ಕೇಳೇ ಬಿಡ್ತೀನಿ. ಶರ್ಮಣ್ಣ ಐತಿ ನಿಂದಗಳಿಗೆ ಯಾಕಿಲ್ಲಿ ನನ್ನ ಎಮ್ಮಿಕರ ಒದ್ರಾಗದೈತಂತ ಸ್ವಲ್ಪ ಹೊರಗೆ ಬಿಟ್ನೆ ನೋಡಿ ಓಡೇ ಹೋಗ್ಬಿಡ್ತ್ರಿ ಅದು. ಓಡೇ ಹೋಗ್ತದೆ. ಏ ತಿಪ್ಪಿ ಹಾ ಹೇಳ ತಿಮ್ಮ ಚಿಗಿರ್ಗೆ ಅದ್ದ ಹಿಂಗ್ ಜಿಗಿತೈತಲ್ಲ, ಹಿಂಗ್ ಜಿಗಿದ್ರ ಅಂದ್ರ ಅದು ಮದುವೆ ವಯಸ್ಸಿಗೆ ಬಂದೈತಿ. ನಿನ್ನ ಎಮ್ಮಿ ಮಣಕ ದೋಸ್ತ ಅದು ಇನ್ನು ಸಣ್ಣದೈತೋ ಮರೆಯ. ಸಣ್ಣದೈತೆ. ಏ ತಿಪ್ಪಿ ಹಾ ನೋಡಾಕ ಸಣ್ಣದು ಕಾಣ್ತೈತಿ, ಆದ್ರ ಅದ್ರ ಒಳಗ ವಯಸ್ಸಾಗಿ ಹೂವು ಅದಕ್ಕ. ಅಲ್ಲ ಮದ್ವೆ ಮಾಡಂದ್ರ ಸಡನ್ಲಿ ಹೆಂಗ್ ಮದ್ವೆ ಅದಕ್ಕೊಂದು ಗನ್ ಹುಡುಕ್ಬೇಕಲ್ಲ. ಅಯ್ಯ ನಿನ್ನ ಹುಚ್ಚಿ, ನೀ ಏನ್ ಚಿಂತನೆ ಮಾಡಕ್ ಹೋಗ್ಬೇಡ. ನನ್ನ ಹತ್ರ ಒಂದು ಗಂಡು ಕೋನ್ ಐತಿ. ಅಂದ್ರ ಮದ್ವೆ ವಯಸ್ಸಿ ಬಂದಂಗ ಐತಂತ ಅರ್ಥ ಆತ. ಹ್ಞೂ ಮತ್ತ ಅಷ್ಟು ಪವರ್ ಐತ ನಿಂದ ಕ್ವಾನ ಹಂಗಂದ್ಯ. ಪವರ್ ಬಗ್ಗೆ ಗೊತ್ತ ಮಾತಾಡಕ್ ಹೋಗ್ಬೇಡ. ಅವಳಿಗೆ ನೀನು 10 ತಿಂಗಳದಾಗ 9 ತಿಂಗಳದಾಗ ಇದು 10 ಐತಿ. ಹ್ಞೂ ಅಂತ ನನ್ನ ಪಾನ್ ಗಂತ ಉಳಿತಂದ್ರ 10 ತಿಂಗಳದಾಗ ಅವಳಿ ಜವಳಿ ನಿಂತೈತಿ ನಿನ್ನ ಎಮ್ಮೆ. ಅಲ್ಲ ತಿಮ್ಮ ನಮ್ದು ಇರೋದು ಇನ್ನು ಸಣ್ಣದೈತಿ. ಹೆಚ್ಚು ಕಮ್ಮಿ ನಿನ್ಕೊಂಡ್ರೆ ಏನೋ ಮಾಡಿಗಿಡಿತಂದ ನನಗೆ ಹೆದರಿಕೆ ಬಂದೈತಿ. ಹೆದರಿಕೆ ಯಾಕೆ ಬರ್ತೈತಿ? ಅದ ಬರ್ತ ತಾನ ಕೂಡ್ಕೊತೈತಿ. ಅಬ್ಬಬ್ಬ 10 ಹಳ್ಳಿಗೆ ಕಟ್ಟಿದ ಹಮ್ಮಿರ ಸುತ್ತಳಿಸಿರ್ದಾರ ಬಾರಿ ಐತಿ ನೀ ನನ್ನಿರ್ದಾರ. ಯಾರು ಇಲ್ಲ ನನಗ ಆಧಾರ. ನೀನೇ ನನ್ನ ಮನಸ್ಸಿನ ಮಂದಾರ, ಆಗು ನೀ ನನ್ನ ಬಾಳಿನ ಬಂಗಾರ. ಮಾತನ್ಯಾಗ ಮಾಡಬೇಡ ಮೋಡಿ, ಜೋಡಿ ನಿಂತ್ರ ಬರ್ತಾನ ನಮ್ಮಪ್ಪ ಓಡಿ ಮೊದಲು ಚಾಲು ಮಾಡಿ ನಿನ್ನ ಗಾಡಿ. ಬಂದವ್ ನಿಮ್ಮ ಅಪ್ಪಗೆ ಬೆಳೆದಾಡಿ, ನಮ್ದೈತಿ ಸೂಪರ್ ಜೋಡಿ. ಒಡಿ ಅಂದಿಗೆ ಚಿಗಿರಿಗೆರೆ ಬರ್ರಿ ಸೇರಿ.
ಚಲ ಮಳೆ ಚಲೋ ಮಾಡು. ಕೆಂಪನಗಲ್ಲ ಪುಟಾಣಿ ಬೆಲ್ಲ ಕಾರ್ಬ್ಯಾಳೆ ಕೆಂಪನಗಲ್ಲ ಪುಟಾಣಿ ಬೆಲ್ಲ ಕಾರ್ಬ್ಯಾಳೆ ಮಧ್ಯರಾತ್ರಿಯ ಕೈ ನುಣಿತೆ ಬಂದಿಲ್ಲ ಮಗೈಗೆ ಹೊಳ್ಳಾಡಿದ್ರು ಕಣ್ಣ ಮುಚ್ಚಿಲ್ಲ. ಮಧ್ಯರಾತ್ರಿಯ ಕೈ ನುಣಿತೆ ಬಂದಿಲ್ಲ ಮಗೈಗೆ ಹೊಳ್ಳಾಡಿದ್ರು ಕಣ್ಣ ಮುಚ್ಚಿಲ್ಲ. ಮಂಡ ಕೊಟ್ಟ ಇಂಜಕ್ಷನ್ ಸರಿಯಾಗಿಲ್ಲ ಬರ್ರ ಕೊಟ್ಟ ಒಂದ ಮಗಿ ನೀನು ನಂಗಿಲ್ಲ ಮಂಡ ಕೊಟ್ಟ ಇಂಜಕ್ಷನ್ ಸರಿಯಾಗಿಲ್ಲ ಬರ್ರ ಕೊಟ್ಟ ಒಂದ ಮಗಿ ನೀನು ನಂಗಿಲ್ಲ ಒಂದು ಸುಳ್ಳಿ ಮಾಡ್ತೀನಿ ಒಂದು ಸುಳ್ಳಿ ಮಾಡ್ತೀನಿ ಎರಡು ಸುಳ್ಳಿ ಕೊಡ್ತೀನಿ ಆಮೇಲೆ ದೋಸ್ತ ನಾ ಬಸ್ತಿ ಕೇಳಿಲ್ಲ ಬಿಟ್ಟೈತಿ ಬೆಳಕಿಟ್ಟು ತಂದಿ ಹವ ಮನಸ್ಸಕ್ಕ ಹೊತ್ತೈತಿ ಹೋಗನ ನಡಿ ಹೋಗನ ನಡಿ ಎಲ್ಲ ರಾಧಿಯ ನನ್ನ ರಾಣಿ ಎಲ್ಲ ರಾಧಿಯ ನನ್ನ ರಾಣಿ ಕೈಗಲ್ಲದು ಬಂದ ಬರತೀನಿ ಈ ಬರೋ ದಾರಿಯ ಕಾಯ್ತೀನಿ ಜನಪದಗಾಡ್ತೀನಿ ಎಲ್ಲ ರಾಧಿಯ ನನ್ನ ರಾಣಿ ಎಲ್ಲ ರಾಧಿಯ ನನ್ನ ರಾಣಿ ಕೈಯಾಗ ಒಂದ್ ಹಿಡ್ಕೊಂಡ್ ಬಂದಿಯಲ್ಲ ಯಾಕೆ ಸಾಕದನ ಸಾಕಾಗಿಲ್ಲ ನೀ ಆಡಕ ಬರುವಲ್ಲಿ ನಮ್ಮ ಹಳೆಯ ಮೆಟ್ಟಿಗೆ ಬರಿ ಕುಂತ ನೋಡಕತ್ತೀನಿ ಮನೆ ಮುಂದಿನ ಕಟ್ಟಿಗೆ ನೀ ಆಡಕ ಬರುವಲ್ಲಿ ನಮ್ಮ ಹಳೆಯ ಮೆಟ್ಟಿಗೆ ಬರಿ ಕುಂತ ನೋಡಕತ್ತೀನಿ ಮನೆ ಮುಂದಿನ ಕಟ್ಟಿಗೆ ಮತ್ತೆ ಆಗ್ತಾರ ಕಾಣ್ತಾ ಇಲ್ಲ ಎಲ್ಲಿ ಪಪ್ಪಿ ಇದೆ ಪಪ್ಪಿ ಇದೆ ಪಪ್ಪಿ ಇದೆ ಪಪ್ಪಿ ಇದೆ ಮ್ಯಾಲಿನ ಮ್ಯಾಲ ಕೆಳಗಿನ ಕೆಳಗ ಮ್ಯಾಲಿನ ಮ್ಯಾಲ ಎಲ್ಲಿ ನೋಡಿದಲ್ಲಿ ಎಲ್ಲಿ ನೋಡಿದಲ್ಲಿ ಎಲ್ಲಿ ನೋಡಿದಲ್ಲಿ ಈ ಪ್ರೇಮ ಈ ಪ್ರೇಮ ಈ ಪ್ರೇಮ ಮೋಸದ ಪ್ರೇಮ ಈ ಪ್ರೇಮ ಮೋಸದ ಪ್ರೇಮ ನನ್ನ ಹುಡುಗಿಯ ಮೋಸದ ಪ್ರೇಮ ಮಾಡಬಾರದು ನಮ್ಮೂರೇ ಅವಳು ಮಾಡಬಾರದು ಒಳಗೊಂದ ಕೈ ಒಳಗೊಂದ ಕೈ ಫೋಟೋಗ್ರಾಫರ್ ಕಾಣ್ತಾ ಇಲ್ಲ ಎಲ್ಲಿ ಇಲ್ಲೇ ಇಲ್ಲಿ ಹೌದು ಕೈಯಾಗ ಏನೋ ಒಂದು ಗಟ್ಟಿದ ಅದನ್ನ ಹಿಡ್ಕೊಂಡ್ ಬಂದಿಲ್ಲ ಏನದು ಇದ ಇದು ನಿನ್ನ
ನಿನ್ನ ಹೊಡೆಯೋದು ಏನದು ಹೊಡೆಯೋದು ಫೋಟೋ ಹೊಡೆಯೋದು ಅತಿಪ್ಪಿ ಫೋಟೋ ಹೊಡೆಯೋದು ಕ್ಯಾಮ್ರಾ ಅಂದ್ರೆ ಏನು ನನಗೆ ಗೊತ್ತಾಗಿಲ್ಲ ಇದು ಕ್ಯಾಮರಾ ಗೊತ್ತಿಲ್ಲ ಗೊತ್ತಿಲ್ಲ ಅಯ್ಯ ನೀ ಅಲ್ಲಿದೆಯಲ್ಲ ಇಲ್ಲೇ ಕಾಣಕತ್ತಿ ನೋಡು ಎಲ್ಲಿ ಕಾಣ್ತೀನಿ ಫೋಟೋ ಹೊಡಿತಾರಲ್ಲ ಅತಿಪ್ಪಿ ಹಂಗಂದ್ರೆ ಬಡ ಬಡ ಹೊಡಿ ಮತ್ತೆ ನಾನು ರೆಡಿ ನಿಂದಿರ್ತೀನಿ ಅಯ್ಯ ತಡಿ ಒಟ್ಟು ಅವಸರ ಮಾಡ ಏ ಅರ್ಜೆಂಟ್ ಐತೆ ನಂದು ಲಗು ಲಗು ಹೊಡಿ ಮತ್ತೆ ಅರ್ಜೆಂಟ್ ಐತೆ ಅಯ್ಯ ಹಿಂಗ ಅರ್ಜೆಂಟ್ ಮಾಡಿ ಬಂದಾಗ ದಬಾಸ್ ಹೊಡ್ತಾ ಹಾ ಹೊಡಿ ರೆಡಿ ಹೊಡಿಲಿ ಹಂಗ ಹೊಡಿ ಮತ್ತೆ ಸ್ವಲ್ಪ ಏನ್ ಸ್ವಲ್ಪ ಸ್ವಲ್ಪ ಎತ್ತು ಏನ್ ಎತ್ತಲಿ ಗೋಣ್ ಎತ್ತ ಗೋಣ್ ಎತ್ತಂದೆ ಸ್ವಲ್ಪ ಅಗಲು ಮಾಡೋಣ ಏನಾಗ್ಲ ಮಾಡ್ಬೇಕು ಕೈ ಅಗಲು ಮಾಡ ಕರೆಕ್ಟ್ ಕಾಣು ಹಂಗ ಮಾಡಂಗ ಅಲ್ಲೆಲ್ಲ ಜೋಕ ಮಾಡ ಅಲ್ಲ ತಿಪ್ಪಿ ನೀನ ಗೊತ್ತಿಸಿ ಹೊಡಿಲ್ಲ ಇಲ್ಲ ಕುಂದರಿಸಿ ಹೊಡಿಲ್ಲ ಏನಿಲ್ಲ ಮಲಗಿಸಿ ಹೊರಗೊಳ್ಳೆ ನೋಡ್ ದೋಸ್ತನ ಯಾರ ಕಡೆನೂ ಹೊಡಿಸ್ಕೊಂಡಿಲ್ಲ ಬಗ್ಗಿಸಿ ಮಗ್ಗಿಸಿ ಕುಂದಿಸಂದ್ರೂ ಗೊತ್ತಿಲ್ಲ ನೀನ್ ಬಗ್ಗಿಸ್ಯಾರ ಹೊಡಿ ಮಗ್ಗಿಸ್ಯಾರ ಹೊಡಿ ಕುಂತರ ಹೊಡಿಸಿ ನಿನಗೆ ಹೆಂಗ ಆಗುತ್ತಾ ಹಂಗ ಹೊಡೆದ್ರು ಅಯ್ಯ ಬಿಡದ್ರ ಕಾಜಿನ 3 ಆಂಗಲ್ನಾಗ ಹೊಡೆದು ರೂಢಾದೀನಿ ಆ ತಿಪ್ಪಿ ನಾನು ಆಯ್ತು ನೀನ್ ಯಾವ್ದು ಚಲೋ ಬರ್ತೈತಿ ಅದನ್ನ ತೆಗೆದಿಟ್ಕೊಂಡ್ರ ಆಯ್ತು ನೀ ಎದಕ್ ಸೈ ಅಂತ ನಾನು ಅದಕ್ಕ ಸೈ ಹಾ ನಿಂದ್ರ ಹಂಗಾರ ಗಟ್ಟಿಯಾಗಿ ಈ ಕಡೆ ಬಾ ಸ್ವಲ್ಪ ಈ ಕಡೆ ಬರ್ಲಿ ಆತ ಬಾ ಈ ಕಡೆ ಬೈ. ಜಗಮಾರ ಒಂದ್ ಕಡೆ ಹೊಡೆ ಒಂದ್ ಕಡೆ ಅಲ್ಲ ಇದ್ರಾಗ ಮೂಗು ಮ್ಯಾಗ ಇದ್ದಿದ್ದು ಕೆಳಗ್ ಬರಕತ್ತೈತಿ ಅದಕ್ಕೆ ಕೇಳಿದ್ನ ಬರತೈತೆ ನೋಡ್ ಮತ್ತೆ ಬ್ಯಾರೆ ಬರಲ್ಬೇಕಪ್ಪ ಬ್ಯಾರೆ ನೋಡಲ್ಲ ನಾನು ಮೂಗು ಅಷ್ಟ ನೋಡಿನ ಹಾ ಇರ್ಲಿ ನಿಂದ್ರ ಹಂಗಾರ ರೆಡಿ ಸ್ಟಡಿ ಸ್ಮೈಲ್ ಸ್ಮೈಲ್ ಅಂದಲ್ಲ ಮತ್ತೆ ಅಲ್ಲ ತಿಪ್ಪಿ ಹಂಗೆಲ್ಲ ಕಣ್ಣು ಮುಚ್ಚಬೇಡ ಏ ನೀ ರೆಡಿ ಅಂದಲ್ಲ ಮತ್ತೆ ಹೆದರಿ ಕಣ್ಣು ಮುಚ್ಚಿ ಬಿಟ್ಟೆ ನಾನು ಒಟ್ಟೆ ಹೆದರ್ಬೇಡ ತಿಪ್ಪಿ ಹೆದರ್ಬೇಡ ಹಾ ಹಂಗಾದ್ರೆ ಮತ್ತೆ ಫೋಟೋ ಈಗ ಹೊಡೆದ ನಿಂದ್ರ ಹಂಗಾರ ಏ ತಿಪ್ಪಿ ಹೇಳತ್ತಿ ಅಷ್ಟು ದೂರ ನಿಂತ್ರ ನಾ ಹೆಂಗ್ ಹೊಡಿಲೆ ಮತ್ತೆ ಎಲ್ಲಿ ಮಗ್ಗಲ್ಗೆ ಬಾರಿ ಹೊಡ್ಯಾಕ ಗಾವ ಆಕೈತಿ ಮಗ್ಗಲ್ ಅಂದ್ರೆ ತಲೆ ಮ್ಯಾಗ ಬಂದು ಕುಂತ್ಕೊಳಕ್ಕೆ ಅದ ಹಾ ಇರ್ಲಿ ನಿಂದ್ರ ಹಾ ಹಾ ತಿಪ್ಪಿ ಫೋಟೋ ಅಂತೂ ಭಾರಿ ಬಂತು ಇದ ಹುರುಪ್ನ್ಯಾಗ ಹೊಡಿ ಒಂದ ಮತ್ತೆ ಫೋಟೋ ಯಾವಾಗ ಕೊಡೋ ಹೊಡಿ ಹೊಡಿಸ್ಕೊಂಡು ವಾಟಿಕ ಶಾಂಪು ಹಾಕೊಂಡ ಚಂದನಾರ್ತವ ಬರತೇನಂತ ತಗದಿಟ್ಟಿರುತ್ತಾಳ ಅವರ ಮನೆಯ ಬಾಗಿಲ ಕೆಂಪನ ಹೆಣ್ಣಾಗಿ ನಂಬಿಗೆ ಬರುವಾಗಿ ಗುಂಪಿನಾಗಿದ್ದರು ನನ್ನ ಕೈ ಮಾಡಿ ಕರಿವಾಕಿ
ಹಾಗಾಗ್ತಿತ್ತು ನಿಮ್ಮ ಅಪ್ಪ ಕೆಲಸ ಇಲ್ಲ. ಮಗಳ ತಿಪ್ಪವ್ವ, ಈ ಹುಚ್ಚು ತಿಪ್ಪನ ಕೂಡಿ ಆಡಿ ಪುಣ್ಯಾಕರ್ತೀಯಲ್ಲ ನಿಮ್ಮ ಅವನ. ಯಪ್ಪ ಹಾಡು ಕುಣ್ಯಕತ್ತಿಲ್ಲ, ನಾನು ಸುಮ್ಮನೆ ನಿಂತೀನಿ. ಹೌದ್ರಿ ತಲಾಟಿ ಅವ್ರ ಹುಚ್ಚಲೇ ತಮ್ಮ ಬಾಯಿನ ಇಷ್ಟ ಮಟನ ಈಗ ನೋಡಿಲ್ಲನ ಮಗನ, ನಿನಗೆ ತಿಳಿಬಾರ್ದನ ಬೇ ಯವ್ವ. ಹ್ಯಾಪಿನಿ ಕೆಬರ್ತಾನವ ಮಣಿ ನಿಮ್ಮ ಅವನು ಎಲ್ಲ ತಳಕ ಹಚ್ಚಾಗೈತೆ ಹಂಗೆ ಕೆಬರ್ತಾನ. ಏ ನೀದಿ ಮಗನ ನಿಯತ್ತಿಲ್ಲ ನಾಯಿ, ಮನಿಗೆ ಹೋಗಿ ಸುಮ್ಮನೆ ಸಾಯಿ ಅಂತವಲ್ರಿ ಜಿಪ್ಪ. ತಿಳಿಬೇಡ್ರಿ ಅಪ್ಪ ನನ್ನ ತಪ್ಪ, ನಾನು ನಿಂತೀನ್ರಿ ಅಪ್ಪ ಗಪ್ಪ. ಅಪ್ಪ ಮಗಳ ಸಂಬಂಧಕ್ಕೆ ಹಾಕಬೇಡ ಮಗನ ಕತ್ರಿ. ನೀ ಅದಿದಿ ದೊಡ್ಡ ಕಂತ್ರಿ. ಅಪ್ಪ ಮಗಳ ಸಂಬಂಧಕ್ಕೆ ಹಾಕಬೇಡ ಮಗನ ಕತ್ರಿ. ಜಾಗ ಖಾಲಿ ಮಾಡ್ಲಿಲ್ಲ ಅಂದ್ರ ತಗೊಂತೀನಿ ಮಗನ ನನ್ನ ಛತ್ರಿ. ಅಲ್ರಿ ಈ ಸಮಯದಾಗ ಇರ್ಬೇಕ್ರಿ ನೀವು ಶಾಂತಿ. ಅಲ್ಲದಲ್ರಿ ಬಿಟ್ಟು ಬಿಡ್ರಿ ಆಕಿ ಭ್ರಾಂತಿ. ಏ ಮಗನ, ಇಲ್ಲಂದ್ರ ಮುಂಜಾನೆ ಎಲ್ಲಾಗಿ ಮಾಡ್ಕೊಂತಾಡ್ರಿ ಆಕಿ ವಾಂತಿ. ನನ್ನ ಮಗಳ ಸಲುವಾಗಿ ನಡಿಲಿ ಒಂದು ದೊಡ್ಡ ಕ್ರಾಂತಿ. ಹಾ. ಬಂದು ಬಿಡಲಿ ಇವತ್ತೊಂದು ರಾತ್ರಿ. ಹಾ? ಏನ್ ಮಾಡ್ಕೇನ್ರಿ? ಜಸ್ಟ್ ಮಿಸ್. ಹೋಗಿದ್ರ ಚಲೋ ಆಯ್ತಲ್ಲ, ಇವತ್ತ ಸಿಗ್ತೈತಿ ಮತ್ತೆ. ಯಪ್ಪ ಸಾಕು ಮಾಡು. ನನ್ನ ಕೈಯಾಗ ನೀ ಮಣ್ಣು ಮುಕ್ಕದಂತ ಗ್ಯಾರಂಟಿ. ಹಾ ಏ ಜಗಮಾರ ಸಾಕು ಮಾಡು. ಅದು ಕೇಳಿ ಎತ್ತ ತಲೆಗೆ ಪಿಕ್ತ ಇಲ್ಲಿ ನಿಂತ್ರ ಹೊತ್ತಾಗತ್ತ ನಡಿ ಇನ್ನ. ಯವ್ವ ಸಾಕು ಬಂದ್ ಮಾಡ್ಬೇ, ಜಾಸ್ತಿ ಮಾಡ್ಬೇಡ. ಇವನು ದೋಸ್ತಿ ಬಂದ್ ಮಾಡು, ಇವನು ದೋಸ್ತಿ ನೀನು. ಮತ್ತೆ ಯಾರ ದೋಸ್ತಿ ಮಾಡಿ? ನೀನ ಬೇ ನನ್ನ ಆಸ್ತಿ. ನಡಿ ಬನ್ನು ಕೊರೋಣ ವಸ್ತಿ. ಹೌದು ಬಿಡಪ್ಪ. ಗೋವಾ ಹೋಗಿರ ತಂದೆ ಮಗಳು ಹೋಗೋದು ಅಲ್ಲಿ ಅದು ಗೋವಾ. ಮತ್ ಯಾರು ನಾನು ನಿನ್ನ ಮಗಳು ಹೋಗೋದ. ಏನಿಲ್ಲ ನಾಳೆ ಅಲ್ರಿ ನೀವ್ ಯಾಕೆ ಹೋಗ್ತೀರಿ? ಇಂದಲ್ಲ ನಾಳೆ ಆಡೋಣ ಜಂಗಿ ಕುಸ್ತಿ ಆಗತ್ತಾ ನಿಮಗ್ ತಪ್ಪು ಜಾಸ್ತಿ. ಆಮೇಲೆ ನೀವು ತಿರ್ಗದಾಕೈತಿ ಗಸ್ತಿ. ಯವ್ವ ಮಗಳ ಅವಳಪ್ಪ ಇವನು ಕೂಡಿ ಏನು ಕೆಲಸ? ನಡಿ ಹೋಗೋಣ, ನಡಿ ಹೋಗೋಣ ನಡಿಯ ಬೇಡ ಹೋಗೋಣ. ಬೇಡ. ನಿನ್ನಂತ ಅಪ್ಪ ಇಲ್ಲ ಒಂದೊಂದು ಮಾತು. ನಿನ್ನಂತ ಮಗಳು ಇಲ್ಲ, ಬಡಲು ನೀನೇ ಇಲ್ಲ. ನಿನ್ನಂತ ಮಗಳು ಇಲ್ಲ, ಬಡಲು ನೀನೇ ಇಲ್ಲ. ನೀನೆ ನನ್ನ ಪ್ರಾಣ, ನೀನೆ ನನ್ನ ಜೀವ. ಯಾವಾಗ ಬಂದರೋ ಎಂದು ನಾನು ಕಾಣೆನು. ನಿನ್ನಂತ ಮಗಳು ಹೋಗ್ಲೇ ಬಂಡಾರಿ ಹೋಗ. ನಾನು ನಿನ್ನ ಮನೆಗೆ ಸೇರ್ಕೊಂಡು ನಿನ್ನ ಮಗಳು ಮದುವೆ ಆಗಿ ಅಲ್ಲೇ 2 ಗಂಟು ಹಡದು ನಿನ್ನಿಂದ ಎಮ್ಮಿ ಕಾಯಕ್ ಬಿಡ್ತೀನಿ. ಲೇ ಬಂಡಾರಿ ಬಿಡ್ತೀನಿ. ಚಿತೆಯಲ್ಲಿ ಬೆಂದು ಹೋಗಿದ್ದಾನೆ ಈ ರವಿ. ಒಂದು ಕಡೆ ನೇತ್ರಗಳ ಚಿಂತೆ, ಇನ್ನೊಂದು ಕಡೆ ನನ್ನಂತಿರು ಬಡತನದಲ್ಲಿ ಬಳಲುತ್ತಿರುವ ಚಿಂತೆ. ಹೀಗಾಗಿ ಏನು ಮಾಡಬೇಕೆನ್ನುವುದು ತೋಚದಾಗಿದೆ ನನಗೆ. ಇದಕ್ಕೊಂದು ನೀನೇ ಸೂಕ್ತವಾದ ಮಾರ್ಗ ತೋರಿಸಿ, ಚಿಂತೆಯ ಬಂಧನದಿಂದ ಮುಕ್ತಿ ನೀಡಿ ಒಳ್ಳೆಯ ಯುಕ್ತಿ ಕೊಟ್ಟು ಈ ಸಮಾಜಕ್ಕೆ ನನ್ನ ಶಕ್ತಿ ಸಾಮರ್ಥ್ಯವನ್ನು
ಮಾಡುವಂತೆ ದಯ ಪಾಲಿಸು ತಾಯಿ, ದಯ ಪಾಲಿಸು ತಾಯಿ. ಇದೋ ನನ್ನ ದೀರ್ಘದಂಡ ನಮಸ್ಕಾರಗಳು ತಾಯಿ, ನಮಸ್ಕಾರಗಳು. ಮುಂದೆ ದೊಡ್ಡ ಪೊಲೀಸ್ ಅಧಿಕಾರಿಯಾಗಿ ಈ ಸಮಾಜ ಸೇವೆ ಮಾಡುತ್ತೇನೆ. ಎತ್ತ ತಾಯಿ ಒತ್ತ ಭೂತಾಯಿ ಹೆಸರು ಉಳಿಸುವಂತೆ ಕಾರ್ಯ ಮಾಡುತ್ತೇನೆ. ಇದೇ ನನ್ನ ಅಚಲ ನಿರ್ಧಾರ. ಸ್ವತಂತ್ರ ಭಾರತ ಇದು ಒಂದು ಸ್ವತಂತ್ರ ಭವ್ಯ ಭಾರತ. ಬಟ್ ಒಂದು ಸ್ವತಂತ್ರಕ್ಕಾಗಿ ಸತ್ಯದಿಂದ ಹೋರಾಡಿ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧಿ. ಆದರೆ ಮೋಸದ ಸಂಚು ರೂಪಿಸಿ ಗುಂಡಿಕ್ಕಿ ಕೊಂದರು ಮಹಾತ್ಮ ಗಾಂಧೀಜಿ ಎಂದು. ಇದೇ ನಮ್ಮ ಭಾರತದ ಸಂಸ್ಕೃತಿ. ಸತ್ಯವನ್ನು ಸಮಾಧಿ ಮಾಡಿ ಸತ್ಯದ ಸಾಮ್ರಾಜ್ಯ ನಿರ್ಮಿಸಿ ನಾನೇ ಸಾಮ್ರಾಜ್ಯ ಎಂದು ಮೆರೆಯುತ್ತಿರುವ ಕಾಲಧನಿಕರಿಗೆ ನಾನೊಂದು ಕಾಳಿಂಗ ಸರ್ಪವಾಗಿ ಬಂದು ಹಚ್ಚಿಕೊಳ್ಳದಿದ್ದರೆ ನನ್ನ ಹೆಸರು ವಿಶ್ವಕಂಠನೇ ಅಲ್ಲ. ಜನ ಹರಿಸಿದರೆ ಜೈಕಾರ, ಈ ವಿಶ್ವಕಂಠ ಹೆದರಿಸಿದರೆ ಓಂಕಾರ. That is ಕಂಠ, ವಿಶ್ವಕಂಠ. ಮಿಸ್ಟರ್, ಯಾರು? ಓಹೋ, ಧನರಾಜರ ತಂಗಿ ಧನಲಕ್ಷ್ಮಿ. ನಾನು ಯಾರೆಂಬುದು ಗೊತ್ತಿದೆ ಅಲ್ಲ, ಅಷ್ಟೇ ಸಾಕು ನನಗೆ. ಧನಲಕ್ಷ್ಮಿ, ನಿನ್ನಂತ ಜಂಬದ ಬಜಾರಿಯನಿಗೆ ಎಂದಾದರೂ ಮರೆಯಲು ಸಾಧ್ಯವೇ? ನೋ ವೇ, ಚಾನ್ಸೇ ಇಲ್ಲ. ವಿಶ್ವ, ಬಾಯ್ ಬಿಗಿಡ್ದು ಮಾತಾಡ್ದು ಕಲ್ತ್ಕೋ. ಬಚಾರಿ ಕಿಚಾರಿ ಅಂದ ತಿಳಿಸುವ ನಿನ್ನ ಪರಿಣಾಮ ನೆಟ್ಟಗಿರೋದಿಲ್ಲ. ಪರಿಣಾಮ? ಲಕ್ಷ್ಮಿ, ಸೂರ್ಯೋದಯದಿಂದ ಸೂರ್ಯ ಅಸ್ತದವರೆಗೂ ಅದು ಎಷ್ಟೋ ನೋಡಿದ್ದೇನೆ ನಿಮ್ಮಂತವರನ್ನು. ನೋಡು, ಇದು ಎಲ್ಲ ನನ್ನ ಮುಂದೆ ನಡೆಯಲ್ಲ. ವಿಶ್ವಕಂಠ, ಸುತ್ತು 10 ಹಳ್ಳಿಗಳಲ್ಲಿ ಯಾವ್ದಾದ್ರೂ ಒಬ್ಬ ಪರ ಪುರುಷ ನನ್ನ ಎದುರಿಗೆ ಬಂದಿದ್ದಾನೆ ಚೋಟ್ರೆ, ನನ್ನ ನೋಡಿದ ತಕ್ಷಣ ತಲೆ ತಗ್ಗಿಸ್ತಾರೆ. ಅಂತದ್ರಲ್ಲಿ ನೀನ್ ಯಾವ ಲೆಕ್ಕ ಇದ್ದಾನೆ ಲಕ್ಷ್ಮಿಗೆ? ಯಾವ ಲೆಕ್ಕ? ಲೆಕ್ಕ ಬುಕ್ಕ ಎಲ್ಲ ನಿಮ್ಮಣ್ಣನ ಪಕ್ಕಕ್ಕೆ ಇಡು. ಲಕ್ಷ್ಮಿ, ರೆಕ್ಕೆ ಬಲಿಯದ ಹಕ್ಕಿ ಇದ್ದಂತೆ ನೀನು. ಅಂಥದರಲ್ಲಿ ಈ ವಿಖ್ಯಾತ ವಿಶ್ವಕಂಠನಿಗೆ ನೀನ್ಯಾವ ಲೆಕ್ಕ ಎಂದು ಸೊಕ್ಕಿನಿಂದ ಮಾತನಾಡುವಿಯಾ? ಹಾಗಾದರೆ ಹಿಂದೆ ತೋರಿಸ್ಬಿಡಿವೆ ನನ್ನ ಲೆಕ್ಕ. ಇದು ಮಾತ್ರ ಪಕ್ಕ. ತಿಳಿತೇನೆ ಲಕ್ಷ್ಮಿ? ವಿಶ್ವ, ನಾ
ನಿನ್ನ ಮೈಚರ್ಮವನ್ನು ಸುಲ್ಸಿ ಸತ್ತ ಮೇಲೆ ಕುಂದಿರ್ಸಿ ಊರೆಲ್ಲ ಮೆರವಣಿಗೆ ಮಾಡುತ್ತಾರೆ ಅದು ನಿನಗೆ ಗೊತ್ತಾ? ಮೆರವಣಿಗೆ ಮೆರವಣಿಗೆ ಮಾಡಿಸುವ ನಾನೇನು ಕುರಿಮರಿ ಎಂದು ತಿಳಿದಿರುವಿಯಾ? ಎನ್ನೆ ಇಂದಿನ ಸೊಕ್ಕಿಗೆ ತಕ್ಕ ಉತ್ತರ. ಇಂದು ನೀ ತಪ್ಪಿಗೆ ಒಂದು ಘನಘೋರ ಶಿಕ್ಷೆ ಕೊಡುತ್ತೀನಿ. ಶಿಕ್ಷೆ? ಅದು ಈ ಧನಲಕ್ಷ್ಮಿಗೆ? ಅದನ್ನು ಗೊತ್ತಾಗ್ತಾನೆ ಇಲ್ಲ. ಸಾಧ್ಯವಿಲ್ಲ. ಏ ಲಕ್ಷ್ಮಿ, ಸಾಧ್ಯವಾಗದ ಕೆಲಸ ಯಾವುದೂ ಇಲ್ಲ ಈ ವಿಶ್ವಕಂಠನಿಗೆ. ಏ ಲಕ್ಷ್ಮಿ, ಈ ಸಿಗರೇಟ್ ನೀನು ಸೇದಲೇಬೇಕು. ನಾ ಕೊಡುತ್ತಿರುವ ಶಿಕ್ಷೆ ನನಗಿದ್ರ ಅಭ್ಯಾಸ ಇಲ್ಲ. ಪ್ಲೀಸ್ ನನ್ನನ್ನು ಬಿಟ್ಬಿಡು. ಅಭ್ಯಾಸ? ಏ ಲಕ್ಷ್ಮಿ, ಒಂದೇ ಒಂದು ಸಾರಿ ಸೇದಿದರೆ ತಾನಾಗೆ ಆಗುವುದು ಅಭ್ಯಾಸ. ಸುಲಭ. ಬೇಡ ವಿಶ್ವ, ನಿನಗೆ ಕೈ ಮುಗ್ದು ಬಿಟ್ಕೋತೀನಿ. ಈ ಸಿಗರೇಟ್ ಸೇದೋದು ಬಿಟ್ಟು ಬೇರೆ ಏನಾದ್ರೂ ಹೇಳು ಕೇಳ್ತೀನಿ. ಹಾಗಾದರೆ ನಾ ಹೇಳಿದಂತೆ ಕೇಳಿದರೆ ಮಾತ್ರ ಬಿಡುತ್ತೇನೆ. ಆಯ್ತು, ನೀವು ಹೇಳಿದಂತೆ ಕೇಳ್ತೀನಿ. ಹೇಳಿ, ನಾನೀಗೇನ್ ಮಾಡ್ಬೇಕು? ಮೊನ್ನೆ ನೀನು ಹಾಡಿ ಕುಣಿದ ದೃಶ್ಯ ಕಣ್ಣಲ್ಲಿ ಕಟ್ಟಿ ಕರುಣಗಳಲ್ಲಿ ಗುಯ್ಗುಡುತ್ತಿದೆ. ಅದಕ್ಕೆ ಒಂದು ಹಾಡು ಹಾಡು. ಆಯ್ತು, ಹಾಡಿನ ಮೇಲೆ ನನ್ನ ಬಿಡ್ತೀರಾ ತಾನೇ? ಓ, ಖಂಡಿತ ಬಿಡುತ್ತೇನೆ. ಸರಿ, ಹಾಡ್ತೀನಿ.
ನಾನೇನು ಬರ್ತೀನಿ. ನಿಲ್ಲು ಲಕ್ಷ್ಮಿ, ನಿಲ್ಲು. ನನ್ನನ್ನು ಏಕೆ ನಿಲ್ಲಿಸಿದ್ರಿ? ಹೇ ಲಕ್ಷ್ಮಿ, ಹಣವಿದೆ ಎಂದು ಸಿಕ್ಕಂತೆ ಪರಪುರುಷರಿಗೆ ಮಾತನಾಡುವುದು ತರವಲ್ಲ. ಯಾಕೆಂದರೆ ನಿನ್ನಲ್ಲಿ ಹಣ ಎಷ್ಟೇ ಇದ್ದರೂ ಅದನ್ನು ತಿನ್ನಲು ಬರುವುದಿಲ್ಲ. ಆದರೆ ಪ್ರತಿಯೊಬ್ಬ ರೈತ ಬೆವರು ಸುರಿಸಿ ಬೆಳೆದ ಬೆಳೆಯಿಂದ ಮಾತ್ರ ತಿನ್ನಲು ಅನ್ನ. ಅದನ್ನು ಅರಿತು ಮಾಡಿದರೆ ಹೆಣ್ಣಿಗೊಂದು ನೆಲೆ, ಇಲ್ಲವಾದರೆ ಜೀವನದಲ್ಲಿ ಬರುವುದು ದೊಡ್ಡ ಅಲೆ. ಬರುತ್ತೇನೆ. ಹೋಗು ವಿಶ್ವ ಹೋಗು, ಒಂದಿಲ್ಲ ಒಂದು ದಿನ ಬರಲೇಬೇಕು. ಆದ್ರೆ ಇಂದ ನಾನು ಹೋಗಲು ಬಿಟ್ಟಿದ್ನಲ್ಲ, ಅದೇ ನನ್ನ ಒಳ್ಳೆ ತಪ್ಪು. ಆದ್ರೆ ಸರಿಯಾದ ಸಮಯಕ್ಕೆ ಸರಿಯಾದ ಉತ್ತರ ಕೊಡ್ತಾ ಹೋದ್ರೆ ನನ್ನ ಹೆಸರು ತರ ಲಕ್ಷ್ಮಣೇ ಅಲ್ಲ. ಅಮ್ಮ ಭೂಮಾತೆ, ಮಣ್ಣಿನ ಮಗನಾದ ಈ ಧರ್ಮರಾಜ ನಿನ್ನನ್ನು ನಂಬಿ ಮಳೆ ಎನ್ನದೆ ಚಳಿ ಎನ್ನದೆ ಆಗಲೇ ಇರಲು ಶ್ರಮಿಸುತ್ತಿರುವನು ಈ ಬಡ ರೈತ. ತಾಯಿ ಭೂಮಾತೆ, ರೈತ ಸಾಲ ಸೂಲ ಮಾಡಿ ಭೂತಾಯಿಗೆ ಉಡಿ ತುಂಬಿ ಬಂದರೆ ಮಳೆ ಇಲ್ಲದೆ ಬೆಳಗ್ಗೆ ಹೊಡೆಯುವ ಮುನ್ನವೇ ಕಮರಿ ಹೋಯಿತು. ಇವತ್ತು ಹೀಗೆ ಆದರೆ ಹೇಗೆ ಬದುಕಬೇಕು ಈ ಬಡ ರೈತ? ಮೊದಲೇ ಬೀಜ ಗೊಬ್ಬರಕ್ಕೊಂದು ಮಾಡಿದ ಸಾಲ ಗುಡ್ಡದೆತ್ತರ ಬೆಳೆದು ಸಾಲದ ಕೊನೆಯಲ್ಲಿ ಸಿಲುಕಿ ನಿತ್ಯ ಸತ್ತು ಬದುಕುತ್ತಿರೋಣ. ಈ ಭೂತಾಯಿ ಹಸುರಾದರೆ ರೈತನ ಜನನ, ಮರೆತರೆ ಮರುದಿನವೇ ರೈತನ ಮರಣ. ತಾಯಿ, ನಿನ್ನೆಲ್ಲ ಕಡ ಮುಗಿದು ಜುರಬಾಗಿ ಬೇಡಿಕೊಳ್ಳುತ್ತೇನೆ. ಈ ಬಡವನ ಬದುಕು ಬಂಗಾರದ ಬೆಳಕು ಮಾರಮ್ಮ, ಬಂಗಾರದ ಬೆಳಕು. ಸ್ವಾಮಿ, ಬನ್ನಿ ಸ್ವಾಮಿ, ಹೊತ್ತಾಯ್ತು, ಊಟ ಮಾಡೋಣ. ರತ್ನ, ಬಾ, ಬರುವುದು ತುಂಬಾ ಹೊತ್ತಾಯ್ತು. ಯಾಕೆ ಸ್ವಾಮಿ, ನಿಮ್ಮ ಕಣ್ಣಲ್ಲಿ ನೀರು? ರತ್ನ, ರೈತ ಸಾಲ ಮಾಡಿ ಭೂಮಿ ಬಿತ್ತನೆ ಮಾಡಿದರೆ ಮಳೆ ಬಂದರೆ ಬೆಳೆ ಹಾಳಾಗುತ್ತೆ. ಬೆಳೆ ಬೆಳೆದರೆ ಮಳೆ ಇಲ್ಲದ ಪೀಕೆಲ್ಲ ಒಣಗಿ ಹೋಗುತ್ತೆ. ಹೀಗಾಗಿದೆ ಈ ರೈತನ ಪರಿಸ್ಥಿತಿ. ಸ್ವಾಮಿ, ಭೂತಾಯಿ ಮಣ್ಣಿಗೆ ಹುಟ್ಟಿ ಬಿತ್ತಿ ಬೆಳೆಯುವುದು ರೈತನ ಕರ್ತವ್ಯ ಸ್ವಾಮಿ. ಆದ್ರೆ ಬೆಳೆದ ಬೆಳೆಯಲ್ಲಿ ತಿನ್ನುವ ಅನ್ನದಲ್ಲಿ ಒಬ್ಬೊಬ್ಬರ ಹೆಸರು ಬರೆದಿದ್ದಾನೆ ಆ ದೇವರು. ಹೌದು ರತ್ನ, ಹೌದು. ರೈತ ಬಿತ್ತುವ ಕೂರಿಗೆಯಲ್ಲಿ 3 ತಾಳು ಇರುತ್ತೆ. ಬೆಳೆದ ಕಾಳಿನಲ್ಲಿ ಒಂದನೇ ತಾಳಿನ ಕಾಳು ದಾನ ಧರ್ಮಕ್ಕಾಗಿ, ಎರಡನೆಯ ತಾಳು ಹಕ್ಕಿ ಪಕ್ಷಿಗಳಿಗೆ, ಇನ್ನು 3ನೇ ತಾಳಿನ ಕಾಳು
ಅದು ಈ ರೈತನಿಗೆ ಭೂತಾಯಿ ಕೊಟ್ಟ ಬೆಳೆಯಲ್ಲಿ ಸಕಲ ಇರುವ 84 ಲಕ್ಷ ಜೀವರಾಶಿಗಳು ಹರಿದು ಹಂಚಿಕೊಂಡೇ ತಿನ್ನುತ್ತೇವೆ. ಅದೇ ಈ ಪ್ರಕೃತಿಯ ನೇಮ. ಸ್ವಾಮಿ ಹೊತ್ತಾಯ್ತು, ಕೈ ತೊಳ್ಕೊಂಡು ಬನ್ನಿ, ಊಟ ಮಾಡೋದಂತೆ. ಆಯ್ತು ನಡಿ ರತ್ನ. ಹಾ ರತ್ನ, ನಿನ್ನದು ಊಟ ಆಗಿದೆಯಾ? ಆಯ್ತು ಸ್ವಾಮಿ, ನನ್ನ ಊಟ ಮನೆಯಲ್ಲೇ ಆಯ್ತು. ರತ್ನ ಸುಳ್ಳು ಸತ್ಯದ ತಲೆಯ ಮೇಲೆ ಹೊಡೆದಂತೆ ಎಷ್ಟೊಂದು ಸುಲಭವಾಗಿ ಹೇಳುತ್ತಿರುವೆ ರತ್ನ. ನಾನು ತಾಳಿ ಕಟ್ಟಿ ಕೈ ಹಿಡಿದ ಗಂಡ ಕಣೆ. ನಿನ್ನೊಂದಿಗೆ ಸಂಸಾರ ನಡೆಸಿ ಎಷ್ಟು ವರ್ಷ ಕಟ್ಟಿಸಿ ಹೋದವು. ನಿನ್ನ ಮನುಷ್ಯನ ಮಾತು ನನಗೆ ಅರ್ಥವಾಗುವುದಿಲ್ಲವೆಂದು ತಿಳಿದಿರುವೆಯಾ? ಸ್ವಾಮಿ, ಮನೆಯಲ್ಲಿ ಹಿಡಿ ಕಾಳು ಕಡಿ ಇರಲಿಲ್ಲ. ಹಿಟ್ಟು ಹಾಕಿಸುವುದಕ್ಕೆ ಸ್ವಲ್ಪ ಹಿಟ್ಟಿತ್ತು. ಅದಕ್ಕೋಸ್ಕರ ನಿಮಗೆ 2 ರೊಟ್ಟಿ ಮಾಡ್ಕೊಂಡು ಬಂದೀನಿ ಸ್ವಾಮಿ. ರತ್ನ, ಎಂತ ಸದ್ವಸತಿ ಸಿಕ್ಕೇ ನನ್ನ ಬಾಳಿನಲ್ಲಿ. ನೀನು ಉಪವಾಸ ಇದ್ದು ನನ್ನ ಹೊಟ್ಟೆ ನೆತ್ತೆ ನೋಡುತ್ತಿರುವೆಯಲ್ಲ, ಇದು ನಿನಗೆ ನ್ಯಾಯವೇ? ಸ್ವಾಮಿ, ಪತಿಯೇ ಪರದೈವ ಅಂತ ಹೇಳ್ತಾರೆ. ಅಂದು ಶ್ರೀರಾಮನಿಗಾಗಿ ಸೀತಾದೇವಿ ವನವಾಸವನ್ನ ಅನುಭವಿಸಿಲ್ವೇ? ಇವತ್ತು ನಾನು ನಿಮಗೋಸ್ಕರ ಉಪವಾಸವಿದ್ರೆ ಯಾವ ಲೆಕ್ಕ? ಏನ್ ತಪ್ಪು ಹೇಳಿ? ರತ್ನ, ಈ ಧರ್ಮರಾಜನನ್ನು ಬಡತನ ಎನ್ನುವುದು ಬೆನ್ನಟ್ಟಿದೆ ಬೇಡವನಂತೆ. ಎಡಬಿಡದೆ ಕಾಡುತ್ತಿದೆ. ಆದರೆ 9 ಗಂಟೆಗೂ ಪರದಾಡುವಂತಾಯ್ತು ನಮ್ಮ ಬಾಳ. ಸ್ವಾಮಿ, ಪಾಲಿಗೆ ಬಂದಿದ್ದು ಪಂಚಾಮೃತವಂತ ತಿಳಿಬೇಕು, ತಿಳಿದು ಬಾಳ್ಬೇಕು ಸ್ವಾಮಿ. ಈ ಭೂಮಿ ಮೇಲೆ ಗಂಜಿ ಇಲ್ಲದಿದ್ರು ಕೂಡ ಅಂಜಿ ನಡಿಲಾರ್ದೆ ಬದುಕಿ ಬಾಳಿ ತೋರಿಸುವುದೇ ಮಾನವನ ನಿಜವಾದ ಧರ್ಮ ಸ್ವಾಮಿ. ದೇವ ನನ್ನ ಹಣ ಬರದಲ್ಲಿ ಇಷ್ಟೇ ಬರೆದರೆ ಅದನ್ನು ಯಾರೇನು ಮಾಡುವುದು ಸಾಧ್ಯ? ಸ್ವಾಮಿ, ಈ ಭೂತಾಯಿಯನ್ನ ನಂಬಿಕೊಂಡ್ರೆ, ಈ ಭೂತಾಯಿ ನಂಬಿದವನ್ನ ಯಾವತ್ತೂ ಕೈ ಬಿಟ್ಟವಳಲ್ಲ ಸ್ವಾಮಿ. ಇಂದಿಲ್ಲ ನಾಳೆ ಆದ್ರೂ ಈ ಬಡವರ ಬದುಕು ಬಂಗಾರದ ಬೆಳಕು ಹಾಗೆ ಆಗುತ್ತೆ ಸ್ವಾಮಿ. ನಾನ್ ಭರವಸೆ ನನಗಿದೆ. ರತ್ನ, ಇದೇ ಬುದ್ಧಿಯಲ್ಲಿ ಹರಿದು ಹಂಚಿಕೊಂಡು ಊಟ ಮಾಡೋಣ. ಬನ್ನಿ, ಹಾಗಾದ್ರೆ ಊಟ ಮಾಡಿ. ನನ್ನ ಎದೆಯ ರಾಜ್ಯದಲ್ಲಿ ನೀನು ರಾಣಿ ಆಗುವೆ. ನನ್ನ ಎದೆಯ ರಾಜ್ಯದಲ್ಲಿ ನೀನು ರಾಣಿ ಆಗುವೆ. ಊಟ ಬಿಡಿಸಲೇ ನಿನ್ನ ಪಟ್ಟರ ರಸಿ ಮಾಡುವೆ. ಊಟ ಬಿಡಿಸಲೇ ನಿನ್ನ ಪಟ್ಟರ ರಸಿ ಮಾಡುವೆ. ಬಡವನಾದರೆ ತಿಳಿಸುವೆ. ಬಡವನಾದರೆ ತಿಳಿಸುವೆ. ಎದೆಯ ತುಂಬ ಮುತ್ತಿಕೊಂಡು, ಎದೆಯ ತುಂಬ ಮುತ್ತಿಕೊಂಡು ಮುತ್ತು ಮಳೆಯ ಸುರಿಸುವೆ. ಬಡವನಾದರೆ ತಿಳಿಸುವೆ. ಬಡವನಾದರೆ ರತ್ನ, ನನ್ನ ಮನಸ್ಸಿನ ಭಾರ ಹಗುರ ಮಾಡಬೇಕಾದರೆ ಒಂದೇ ಒಂದು ಮಾತು ನಡೆಸಿಕೊಡ್ಬೇಕು ನೀನು. ಹೇಳಿ ಸ್ವಾಮಿ, ಅದ್ಯಾವ ಮಾತು ಅಂತ ಹೇಳಿ, ಖಂಡಿತವಾಗ್ಲೂ ನಡೆಸ್ಕೊಡ್ತೀನಿ. ಸಂಜೆಯ ಸುಂದರ ಸಮಯದಲ್ಲಿ
ನಿನ್ನ ಸಿರಿ ಕಂಠದಿಂದ ಒಂದು ಇಂಪಾದ ಗೀತೆ ಹಾಡು. ನಿಮ್ಮ ಆಜ್ಞೆಯನ್ನ ಎಂದಾದ್ರೂ ಮೀರಿದುಂಟು. ನಿಮ್ಮ ಇಷ್ಟದಂತೆ ಆಗಲಿ. ರತ್ನ, ಹೊತ್ತು ಬೆಳಿಗ್ಗೆದ್ದು ಒಟ್ಟಿಗೆ ಸೇರಿ ಮನೆಗೆ ಹೋಗೋಣ ನಡಿ. ಬನ್ನಿ ಹಾಗಾದ್ರೆ. ಬೂದಿ ಮುಚ್ಚಿದ ಕೆಂಡದಂತೆ ನನ್ನನ್ನು ಮುಟ್ಟಲು ಬಂದರೆ ಸೊಟ್ಟ ಭಸ್ಮವಾಗಿ ಬಿಡುತ್ತೀಯ. ಬಲು ಹುಷಾರ್. ಹುಷಾರ್. ಹೇ ವಿರಾಜ್, ಇನ್ನೊಂದು ಸಾರಿ ಇದೆ ಎಂದು ಹೊಗಳಿದರೆ ಎತ್ತ ತಾಯಿ ಬಂದರು ಸರಿ, ಹೊತ್ತು ಗೊತ್ತು ನೋಡದೆ ಈ ನನ್ನ ಕತ್ತಿಯಿಂದ ನಿನ್ನ ಕತ್ತು ಕತ್ತರಿಸಿ ನಿನ್ನ ನೆತ್ತರ ಈ ಭೂತಾಯಿಗೆ ಅರ್ಪಿಸುವುದಾಗುತ್ತದೆ. ಎತ್ತರ ವಿಶ್ವ, ಈ ವಿರಾಜನೆಂದರೆ ಸಾಮಾನ್ಯನೆಂದು ತಿಳಿಯಬೇಡ. ಇವನು ರಕ್ತ ಬೀಜಾಸುರನ ವಂಶದಲ್ಲಿ ಹುಟ್ಟಿ ಬಂದಿರುವನು. ನನ್ನ ದೇಹದಿಂದ ಒಂದೇ ಒಂದು ದೊಡ್ಡ ಹನಿ ರಕ್ತ ಭೂಮಿಗೆ ತಾಗಿದರೆ ಸಾಕು, ನನ್ನಂತ ಸಾವಿರಾರು ರಕ್ತ ಬೀಜಾಸುರರು ಉದ್ಭವಿಸಿ ಬರುತ್ತಾರೆ ನಿನ್ನ ಹುಟ್ಟಡಗಿಸಲು. ಬೀಜಾಸುರ ಅಂದು ಕೈಲಾಸದಲ್ಲಿ ರಕ್ತ ಬೀಜಾಸುರನ ಸಂಹಾರ ಮಾಡಲು
ಕಾಳಿ ಅವತಾರ ತಾಳಿ ತನ್ನ ಕತ್ತಿಯಿಂದ ಕತ್ತರಿಸಿ ರಕ್ತ ಕುಡಿದ ಬಿಜಾಸುರನ ವಂಶ ನುಂಗಿ ನೀರು ಕುಡಿದಂತೆ ಈ ವಿಶ್ವಕಂಠನ ತಲವಾರಿನಿಂದ ನಿನ್ನ ಶಿರ ಕಡಿದು ನನ್ನ ಕೋಪಾಗ್ನಿ ನಂದಿಸಿಕೊಳ್ಳಬೇಕಾಗುತ್ತದೆ. ಎಚ್ಚರ. ಕೋಪಾಗ್ನಿ ಲೇ ವಿಶ್ವ, ಈ ವಿರಾಜನ ಶರೀರವೆಂದರೆ ವಜ್ರ ಕವಿಚವಿದ್ದಂತೆ. ಆ ನಿನ್ನ ತುಕ್ಕ ಹಿಡಿದ ಕತ್ತಿ ನನ್ನ ಒಂದು ರೋಮ ಸಹ ಕತ್ತರಿಸಲಾಗದು. ಲೇ ವಿಶ್ವ, ಆ ನಿನ್ನ ತಲವಾರು ಕೇವಲ ನನ್ನ ಎಡಗಾಲಿನ ಎತ್ತರದ ತೃಣಸಮ. ಇನ್ನೊಂದು ಸಾರಿ ನನ್ನ ಅಸ್ತ್ರಕ್ಕೆ ಕೆಟ್ಟ ನುಡಿಗಳನ್ನು ಆಡಿದ್ದ ಒಂದು ವೇಳೆ ನುಡಿದಿದ್ದೆ ಆದರೆ ಬಂತು ಅಂತ ತಿಳಿ ಶತ್ರುಗಳ ನಾಶ ಮಾಡುವ ಅಂತಿಮ ಅಸ್ತ್ರ, ಅದುವೇ ಸುದರ್ಶನ ಚಕ್ರ. ಭೂಮಿನ ಕೆಣಕಿದರೆ ಭೂಕಂಪ, ಪ್ರಕೃತಿನ ಕೆಣಕಿದರೆ ಪ್ರವಾಹ, ಈ ವಿಶ್ವಕಂಠನನ್ನು ಕೆಣಕಿದರೆ ನೀ ಸೇರುತ್ತೀಯ ಸ್ಮಶಾನ. ನಿನ್ನಲ್ಲಿ ತಾಕತ್ತಿದ್ದರೆ ನನ್ನ ಭದ್ರಿಯನ್ನು ಕರೆದೊಯ್ಯುವೆ. ತಡೆ ನೋಡೋಣ. ಏ ವಿರಾಜ್, ನನ್ನ ನೆನಪು ಪ್ರತಿದಿನ ನಿನ್ನ ಕನಸಿನಲ್ಲಿ ಕಾಡುತ್ತಿದೆ. ಅದನ್ನು ಅರಗಿಸಿಕೊಂಡು ಜೀವನ ಮಾಡು. ಬರುತ್ತೇನೆ. ವಿಶ್ವ ವಿಶ್ವ ಲೇ ವಿಶ್ವ, ನನ್ನ ಮನೆಗೆ ಬಂದು ನನ್ನ ಎದುರು ಮಾತನಾಡಿದ್ದಲ್ಲದೆ ನಿನ್ನ ಕಡೆಯವನನ್ನು ಕರೆದುಕೊಂಡು ಹೋದೆಯಲ್ಲ, ಇಂದು ನಾನು ಇದ್ದು ಸತ್ತಂತೆ. ಲೇ ವಿಶ್ವ, ಈ ಅರಗಾಯಗೊಂಡಿರುವ ಹುಲಿ ಪಂಜರಕ್ಕೆ ಸಿಕ್ಕು.